Good morning. Welcome to the class. So last class objectives of financial management ಅಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದ್ರೇನು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನ ಡಿಮೆರಿಟ್ಸ್ ಏನಂತ ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ಕಮ್ ಬ್ಯಾಕ್ ಟು ದ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಎರಡರಲ್ಲಿ ಯಾವುದನ್ನು ಫಾಲೋ ಮಾಡಬೇಕು ಅಂತ. ನೆಕ್ಸ್ಟ್ ಕಮ್ ಬ್ಯಾಕ್ ಟು ವಾಟ್ ಯು ಮೀನ್ ಬೈ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ. The concept of wealth maximization refers to the gradual growth of the value of assets of the firm in terms of benefits it can produce. So any financial action can be judged in terms of benefits it produces less cost of acquisition ಅಂತ. ಸೊ ಈಗ ಏನು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಂದರೆ ಆಲ್ವೇಸ್ ಕಂಪನಿ ಸಿ ದಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಶುಡ್ ಬಿ ಇನ್ಕ್ರೀಸ್ಡ್. ಯಾವಾಗಲೂ ಅವರ ಕಂಪ್ನಿ ಈಕ್ವಿಟಿ ಶೇರು ಮಾರ್ಕೆಟಲ್ಲಿ ಜಾಸ್ತಿ ಇರಬೇಕು, ಶುಡ್ ಇನ್ಕ್ರೀಸ್ ಅಂತ. ಅವ್ರು ತೊಗೊಳೋ ಯಾವುದೇ ಡಿಸಿಷನ್ಸು. ಸೊ ಇವಾಗ ಟಾಟಾ ಹೌ ಮಚ್ ಆಕ್ಸಿಜನ್ಸ್ ದೇ ಆರ್ ಸಪ್ಲೈಯಿಂಗ್, ಹೌ ಮೆನಿ ಬೆಡ್ಸ್ ದೇ ಆರ್ ಸಪ್ಲೈಯಿಂಗ್, ಎವ್ರಿಥಿಂಗ್ ಆಲ್ಸೋ ಇನ್ಕ್ರೀಸಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್. ಅಂದ್ರೇನು, ಯಾವಾಗಲೂ ಕೂಡ ಕಂಪನಿ ಇನ್ಫೋಸಿಸ್ ಆಗಲಿ, ಟಿ ಸಿ ಎಸ್ ಆಗಲಿ, ಟಾಟಾ ಆಗಲಿ, ರಿಲಯನ್ಸ್ ಆಗಲಿ, ಬಯೋಕಾನ್ ಆಗಲಿ, ಸಿಪ್ಲಾ ಆರ್ ವಾಟ್ ಎವರ್ ಇಟ್ ವಿಲ್ ಬಿ, ಜಿಂದಾಲ್, ವಾಟ್ ಎವರ್, ಓಕೆ, ಯಾವುದೇ ಕಂಪ್ನಿ ಆಗಲಿ, ಎವ್ರಿ ಟೈಮ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ ಶುಡ್ ಗೋ ಇನ್ಕ್ರೀಸಸ್. ಯಾವಾಗಲೂ ಅವ್ರು ಏನೇ ಆ್ಯಕ್ಷನ್ಸ್ ತೊಗೊಂಡ್ರು, ಏನೇ ಮಾಡಿದ್ರು, ಯಾವುದೇ ಪ್ರೋಸೆಸ್ನ ಫಾಲೋ ಮಾಡಿದ್ರು, ಎವ್ರಿ ಟೈಮ್ ದ ಶುಡ್ ಇನ್ಕ್ರೀಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಯಾವಾಗಲೂ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಇವಾಗ ಮಾರ್ಕೆಟ್ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗುತ್ತೆ, ದಿಸ್ ದ ಕ್ವಶನ್. ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ, when the company on, when the company and workers will be having a healthy relationship. ಅದೇನು ಸ್ಟ್ರೈಕ್ ಆಗದಲೇ ಇರೋದು, ಲಾಕೌಟ್ ಆಗದಲೇ ಇರೋವಂಥದ್ದು ಏನೂ ಆಗದಲೇ ಇದ್ದರೆ, ಆ್ಯಂಡ್ ವೆನ್ ದೆ ಪೇ ಪ್ರಾಂಪ್ಟ್ಲಿ ದ ಲೋನ್. ಈಗ ವಿಜಯ್ ಮಲ್ಯ, ನೀರವ್ ಮೋದಿ, ಆಲ್ ದೀಸ್ ಕೇಸಸ್ ದೇ ಆರ್ ಗುಡ್, ಬಟ್ ದೇ ಆರ್ ನಾಟ್ ಪೇಯಿಂಗ್ ದ ಲೋನ್. ಬಿಕಾಸ್ ಆಫ್ ದಟ್ ಓನ್ಲಿ ದೇ ಆರ್ ಔಟ್ ಆಫ್ ದ ಕಂಟ್ರಿ. ಓಕೆ, and when the company take a social responsibility, if we take Reliance also, they are providing sponsorship in this pandemic. Tata is also helping, Infosys also helping. So all these things, Infosys they are telling our employeesಗೆ ಬೆಡ್ ಪ್ರೊವೈಡ್ ಮಾಡ್ತೀವಿ ಅಥವಾ ಅವ್ರ ಎಂಪ್ಲಾಯೀಸ್ನ ಟೇಕ್ ಕೇರ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಟ್ಸ್ ಅ Infosys. and what Tata is doing also we know, providing bed, providing oxygen, everything contribution to the society. ಸೊ ಯಾವ್ಯಾವಾಗ ಕಂಪನಿ ಬಗ್ಗೆ ಒಳ್ಳೆ ಇಂಪ್ರೆಷನ್ಸ್ ಬರುತ್ತೆ, ಆಗ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕಂಪ್ನಿ ಒಂದು ಹೊಸ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡುತ್ತಂತೆ, ಬಿಕಾಸ್ ಆಫ್ ದಟ್ ಮಾರ್ಕೆಟ್ ವ್ಯಾಲ್ಯೂ ಪ್ರಾಫಿಟ್ ಈಸ್ ಇನ್ಕ್ರೀಸಸ್ ಅಂದರೆ ಆಟೋಮೆಟಿಕಲಿ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂದ ತಕ್ಷಣ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ ಇಟ್ ವಿಲ್ ಬಿ ಇನ್ಕ್ರೀಸಸ್. ಸೊ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಯಾವಾಗಲೂ ನೋಡಿ ಏನು, ಇನ್ಕ್ರೀಸಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಯಾವಾಗಲೂ ಯಾವ ಡಿಸಿಷನ್ಸು, ಕಂಪನಿ ಯಾವ ಡಿಸಿಷನ್ಸ್ ತೊಗೊಂಡ್ರು ಕೂಡ ಅದು ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ ಇನ್ಕ್ರೀಸ್ ಆಗ್ತಾ ಇರಬೇಕು. ಇನ್ನೊಂದು ಹೇಳ್ತೇನೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಮಾರ್ಕೆಟ್ ಎಲ್ಲ ಏನಂತಂದರೆ ಹೆವಿ ರೈನ್ಸ್ ಆದರೂ, ಈಗೇನು ಸೈಕ್ಲೋನ್ ಎಫೆಕ್ಟ್ ಆದ್ರೂ ಅಥವಾ ಪೊಲಿಟಿಕಲ್ ಇಶ್ಯೂಸ್ ಆದರೂ, ಬಜೆಟ್ ಅನೌನ್ಸ್ ಮಾಡಿದ್ರು, ಪ್ಯಾಂಡಮಿಕ್ ಆದರೂ, ಎಲ್ಲದಕ್ಕೂ ಕೂಡ ಸ್ಟಾಕ್ ಮಾರ್ಕೆಟು ರಿಯಾಕ್ಟ್ ಮಾಡುತ್ತೆ. ಫೇವರಬಲ್ ಆಗಿದ್ದರೆ ಇನ್ಕ್ರೀಸ್ ಆಗುತ್ತೆ, ಏನು ಫೇವರಬಲ್ ಆಗಿಲ್ಲ ಅಂತಂದರೆ, ನಾಟ್ ಫೇವರಬಲ್ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಈಕ್ವಿಟಿ ಶೇರ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಮಾರ್ಕೆಟ್ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಪಾಸಿಟಿವ್ ಆದರೆ ಪಾಸಿಟಿವ್, ನೆಗೆಟಿವ್ ಆದರೆ ನೆಗೆಟಿವ್. ಓಕೆ, ಸೊ ಹಾಗಾಗಿ ಅದೇ ಥರ ಕಂಪನಿಯ ನ್ಯೂಸ್ ಏನಿದೆ ಅದು ತುಂಬ ಪಾಸಿಟಿವ್ ಆಗಿದ್ದರೆ ಇನ್ಕ್ರೀಸ್ ಆಗುತ್ತೆ, ನೆಗೆಟಿವ್ ಆಗಿದ್ದರೆ ಆಟೋಮೆಟಿಕಲಿ ಫಾಲ್ ಆಗುತ್ತೆ. ಈಗ ಟಾಟಾ ಕಂಪ್ನಿ ಶೇರ್ಸ್ನ ಎಲ್ಲರೂ ತೊಗೊತಾರೆ. ಅದೇ ಯು ಬಿ ಗ್ರೂಪ್, ವಿಜಯ್ ಮಲ್ಯ ಗ್ರೂಪ್ ಓನರ್ ಯಾರು ತೊಗೊಳ್ಳಿಕ್ಕೆ ಇಷ್ಟಪಡ್ತಾರಾ? ಇಲ್ಲ. ಯಾಕೆ? ದೇ ಹ್ಯಾವ್ ನಾಟ್ ಪೇಯ್ಡ್ ದ ಲೋನ್, ಡೆಬಿಟ್ ದೇ ಹ್ಯಾವ್ ನಾಟ್ ಪೇಯ್ಡ್ ಇಟ್. ಓಕೆ, ದಟ್ಸ್ ದ ಇಮೇಜ್ ವಾಟ್ ದೇ ಹ್ಯಾವ್ ಕ್ರಿಯೇಟೆಡ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್, ಅದೇ ಪಬ್ಲಿಕ್. ಓಕೆ, ಸೊ ದಟ್ಸ್ ವೈ ದೇ ಸೇ every actions of the company should maximize or should increase the market value of the equity share ಅಂತ ಹೇಳ್ತಾರೆ. ಓಕೆ, ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮೀನ್ಸ್ ಮ್ಯಾಕ್ಸಿಮೈಸೇಷನ್ ಆಫ್ ದ ವೆಲ್ತ್ ಆಫ್ ದ ಕಂಪ್ನಿ, ದಟ್ ಈಸ್ ನೆಟ್ ಪ್ರೆಸೆಂಟ್ ವರ್ತ್ ಅಂತ ಹೇಳ್ತೇನೆ. ನಾನು ಹೇಳ್ತೇನೆ, ಇಲ್ಲಿ ಬರ್ತೇನೆ. ಆ್ಯಂಡ್ ಎನಿ ಫೈನಾನ್ಷಿಯಲ್ ಆ್ಯಕ್ಷನ್ ಕ್ಯಾನ್ ಬಿ ಜಡ್ಜ್ಡ್ ಇನ್ ಟರ್ಮ್ಸ್ ಆಫ್ ಬೆನಿಫಿಟ್ ಇಟ್ ಪ್ರೊಡ್ಯೂಸಸ್ ಅಂತ ಇದೆ, ಲೆಸ್ ಕಾಸ್ಟ್ ಆಫ್ ಅಕ್ವಿಸೇಷನ್ ಅಂತ. ಈಗ
ಯಾವುದೇ ಒಂದು ಏನೇ ಮಾಡಲಿಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ತೊಗೊಳೋಣ, ಹಿ ವಿಲ್ ಪರ್ಚೇಸ್, ಟೂ ಟ್ರೇಡರ್ಸ್ ಇದೆ, ಒಬ್ಬ ಟ್ರೇಡರ್ ಇದೆ ಅಂತ ತಿಳ್ಕೊಳ್ಳೋಣ. ಹಿ ವಿಲ್ ಪರ್ಚೇಸ್ ಇಟ್ ಫ್ರಮ್ ಬ್ಯಾಂಗ್ಳೂರ್ ಫಾರ್ ₹10 ಆ್ಯಂಡ್ ಗುಂಜಲ್ ಕಟ್ಟೆಗೆ ಬಂದು ಒಂದು ಅಂಗಡಿ ಇದೆ ಅಂತಂದರೆ ಅಲ್ಲೂ ಕೂಡ ಅವನು ಸೆಲ್ ಮಾಡೋದು ₹10 ಮಡಂತಿಯರಲ್ಲಿ ಒಂದು ಅಂಗಡಿ ಇದೆ, ಒಂದು ಮಂಗಳೂರಿಂದ ತಂದಿದ್ದು 10ಕ್ಕೆ, ಸೇಲ್ ಮಾಡೋದು 10ಕ್ಕೆ. ಇಸ್ ಇಟ್ ಓಕೆ? 10ಕ್ಕಿಂತ ಕಡಿಮೆ ಮಾರಿದ್ರೆ ಸೇಲ್ ಆಗಲೇ ಇಲ್ಲ ಅಂತ. ಅಂಡರ್ಸ್ಟುಡ್? ಅಂದರೆ ಯಾವಾಗಲೂ ಏನು ಮಾಡ್ತೀವಿ ನಾವು, ₹10 ತಂದು ಮಾರಿದ್ರೆ ಅಟ್ಲೀಸ್ಟ್ ₹11-12 ಮಾರಲಿಕ್ಕೆ ನೋಡ್ತಾರೆ. ₹2 ಅಥವಾ ₹1 ಪ್ರಾಫಿಟ್ ಇಟ್ಕೊತಾರೆ. ನೀವು ಯಾವುದಾದ್ರೂ ಬಿಸ್ನೆಸ್ ಮ್ಯಾನ್ ಅಥವಾ ಯಾವುದಾದ್ರೂ ವ್ಯಾಪಾರೀಸ್ನ ನೋಡಿ, ಯೂಶ್ವಲಿ ಇಲ್ಲಿ ಬಾರ್ಗೈನ್ ಮಾಡೋದಿಲ್ಲ, ಬಟ್ ಬೇರೆ ಕಡೆ ಹೋದರೆ ನೋಡಿ, ಅವರು ₹100 ಏನಾದ್ರು ₹100 ಹೇಳಿದ್ರೆ ನಾವು ₹50 ಕೇಳಿದ್ವಿ ಅಂತ ತಿಳ್ಕೊಳ್ಳೋಣ. ಅವ್ರು ಹೇಳ್ತಾರೆ, ನೋ ಮೇಡಮ್, ನಮಗೆ ₹80 ಬಿದ್ದಿದೆ, ನಾವು ನಿಮಗೆ ₹50 ಕೊಡೋಕ್ಕಾಗಲ್ಲ ಅಂತ. ಓಕೆ, ಅದನ್ನು ನಾವು ಫೈನಾನ್ಷಿಯಲ್ ಆ್ಯಕ್ಷನ್ ಜಡ್ಜ್ಮೆಂಟ್ ಅಂತ ಹೇಳ್ತೇವೆ. ನಮ್ಮ ಕಾಸ್ಟ್ ಏನಿದೆ, ನಾವು ₹10 ಹಾಕಿ ತೊಗೊಂಬಂದಿದ್ದೀವಿ, ನಮಗೆ ಬರೋ ದುಡ್ಡು ₹10ಗಿಂತ ಜಾಸ್ತಿ ಇರಬೇಕು, ₹10ಗಿಂತ ಕಡಿಮೆ ಇರಬಾರ್ದು. ಅದನ್ನು ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಪ್ರಾಬ್ಲಮ್ ಬರುತ್ತೆ ನೆಕ್ಸ್ಟ್ ಸೆಕೆಂಡ್ ಚಾಪ್ಟ್ರಲ್ಲಿ, ಆಗ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ದಸ್ ಇನ್ಕ್ರೀಸಿಂಗ್ ದ ಕಾಸ್ಟ್ ಮತ್ತು ಬೆನಿಫಿಟ್. ಕಾಸ್ಟಿಗೆ ಈಗ ₹10 ತಂದರೆ ₹12 ಬೆನಿಫಿಟ್ಟು, ಕಾಸ್ಟು ₹10, ಬೆನಿಫಿಟ್ಟು ₹2. ಆಗಿದ್ದರೆ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ₹10 ಕೊಟ್ಟು ₹8 ಸೇಲ್ ಮಾಡೋದಾದರೆ ಯಾರೂ ಹೋಗೋದಿಲ್ಲ. ಅದನ್ನು ನಾವು ಕಾಸ್ಟ್ ಜಡ್ಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಯಾವ ಬಿಸ್ನೆಸ್ಸಲ್ಲಿ ನಮಗೆ ಕಾಸ್ಟ್ ನಮಗೆ ಬೆನಿಫಿಟ್ಟು ಕಾಸ್ಟಿಗಿಂತ ಜಾಸ್ತಿ ಇದ್ದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಅದನ್ನು ನಾವು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೀವಿ. ಇನ್ನೊಂದು ರೆಫರ್ಸ್ ಟು ದ ಟೋಟಲ್ ಗ್ರ್ಯಾಜುಯಲ್ ಗ್ರೋತ್ ಆಫ್ ದ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಹೇಳ್ತೀವಿ, ಆಫ್ ದ ಫರ್ಮ್ ಇನ್ ಟರ್ಮ್ಸ್ ಆಫ್ ಬೆನಿಫಿಟ್ಸ್ ಇಟ್ ಕ್ಯಾನ್ ಪ್ರೊಡ್ಯೂಸ್ ಅಂತ. ಗ್ರೋತ್ ಆಫ್ ದ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಅಂತ. ಸೊ ಏನಿದೆ ವ್ಯಾಲ್ಯೂ ಆಫ್ ದ ಫರ್ಮು ಎಷ್ಟು ಗ್ರ್ಯಾಜುಯಲಾಗಿ ಎಷ್ಟು ಗ್ರೋತ್ ಆಗ್ತಾಯಿದೆ ಇನ್ ಟರ್ಮ್ಸ್ ಆಫ್ ಬೆನಿಫಿಟ್ ಇಟ್ ಕ್ಯಾನ್ ಪ್ರೊಡ್ಯೂಸ್ ಅಂತ. ನಾವು ಯಾವುದೋ ಒಂದು ಈಕ್ವಿಟಿ ಶೇರ್ಸ್ ತೊಗೊತೀವಿ ಅಂತ ತಿಳ್ಕೊಳ್ಳೋಣ, ಆ ಗ್ರೋತ್ ನಾನು ತೊಗೊಂಡಿದ್ದು, ನಾನು ₹100 ಕೊಟ್ಟು ತೊಗೊಂಡ್ರೆ ₹1000 ಹೋಗುತ್ತೆ ಅಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ₹100 ಕೊಟ್ಟಿದ್ದು ₹50 ಹೋದರೆ ನಂಗೆ ಲಾಸ್ ₹50. ಓಕೆ, ಸೊ ಅದನ್ನು ನಾವು ಹೇಳ್ತಾ ಇರೋದು. ಸೊ ಗ್ರ್ಯಾಜುಯಲಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಅವ್ರೇನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರೇನು ನಮ್ಮ ಕಂಪ್ನಿಯಲ್ಲಿ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡ್ತಾರೆ, ಅದು ಯಾವಾಗಲೂ ಇನ್ಕ್ರೀಸ್ ಆಗ್ತಾ ಇರಬೇಕು. ಅದನ್ನು ನಾವು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಜಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ದೇವೆ, ಇದನ್ನೇ ನಾನು ಹೇಳಿದ್ದು. ನೆಕ್ಸ್ಟ್ ಇದನ್ನು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬೇಕಾ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಬೇಕಾ ಅನ್ನೋದನ್ನು ಈ ಒಂದು ಎಕ್ಸಾಂಪಲಿಂದ ನಾವು ಅರ್ಥ ಮಾಡ್ಕೋಬೋದು. ಕಂಪನಿಯ ಹತ್ರ 50,000 ಶೇರ್ಸ್ ಇದೆ, ಅವರ ಅರ್ನಿಂಗ್ ಪರ್ ಶೇರು ₹40 ಇದೆ. ಒಂದು ಶೇರ್ಗೆ ₹40 ಅರ್ನಿಂಗ್ಸ್ ಇದೆ, 40 ಪೈಸೆ ಅರ್ನಿಂಗ್ಸ್ ಇದೆ. ಕಂಪ್ನಿ ಆ ವರ್ಷ 20,000 ಪ್ರಾಫಿಟ್ ಇದೆ. ಓಕೆ, ಇದಾದಮೇಲೆ ಮುಂದಿನ ವರ್ಷದಲ್ಲಿ ಕಂಪ್ನಿ 50,000 ಶೇರ್ಸ್ನ ಇಶ್ಯೂ ಮಾಡ್ತಾರೆ, ಒಂದು ಶೇರ್ಗೆ ₹10. ಓಕೆ, ಸೊ ಹೋದ ವರ್ಷ ₹20,000 ಪ್ರಾಫಿಟ್ ಇತ್ತು. ಓಕೆ, 50,000 ಶೇರ್ ಹೋಲ್ಡರ್ಸ್ ಇದ್ದರು. ಈ ವರ್ಷ ಇನ್ನೂ 50,000, 2019 50,000 ಎಕ್ಸಾಂಪಲ್, 50,000 ಶೇರ್ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೆ 20,000 ಪ್ರಾಫಿಟ್ನ ಅರ್ನ್ ಮಾಡಿದ್ದಾರೆ. ರಿಟರ್ನು 40 ಪೈಸೆ ಬರುತ್ತೆ. ಓಕೆ, ಇನ್ನು 2020 ಅವ್ರೇನು ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ. ದೇ ಗೋ ಫಾರ್ ಇಶ್ಯೂ ಅಡಿಷ್ನಲ್ ಕ್ಯಾಪಿಟಲ್ ಆಫ್ 50,000 ಶೇರ್ಸ್ ಅಂತ. ದುಡ್ಡು ಬೇಕು, ಅದಕ್ಕೆ ಅವ್ರು ₹50,000 ಶೇರ್ಸ್ನ ಪರ್ಚೇಸ್ ಮಾಡ್ತಾರೆ, ಇಶ್ಯೂ ಮಾಡಿದರೆ ಎಷ್ಟಕ್ಕೆ, ಒಂದು ಶೇರ್ಗೆ ₹10 ಅಂತ. ಓಕೆ, ಸೊ ನಾವು ಈಗ ಏನಾಗಿದೆ, ಪ್ರಾಫಿಟ್ ಇನ್ಕ್ರೀಸಸ್ ಅಪ್ ಟು ₹30,000. ಹೋದ ವರ್ಷ 20,000 ಇತ್ತು, ಈ ವರ್ಷ 30,000 ಆಗಿದೆ. ಆದರೆ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ, ಈಗ 30 ಪೈಸೆ ಇದೆ. ಹೋದ ವರ್ಷ 40 ಪೈಸೆ ಇತ್ತು, ಈ ವರ್ಷ 30 ಪೈಸೆ ಇದೆ. ಸೊ ಈಗ ಏನಾದರೂ ನಮಗೆ ಕಾಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ದು ಫ್ಯಾಕ್ಟ್ ಅರ್ಥ ಆಗ್ತಿದೆಯಾ? ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ ಎಷ್ಟು ಇನ್ಕ್ರೀಸ್ ಆಗಿದೆ, 20,000ದಿಂದ ₹30,000 ಇನ್ಕ್ರೀಸ್ ಆಗಿದೆ. ಅದರ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ, 40 ಪೈಸೆಯಿಂದ 30 ಪೈಸೆಗೆ ಬಿದ್ದಿದೆ. ಓಕೆ, ಯಾಕೆ? ಅಡಿಷ್ನಲ್ ಶೇರ್ ಹೋಲ್ಡರ್ಸ್ ಬಂದಿರೋದ್ರಿಂದ. ಹೋದ ವರ್ಷ 50,000 ಇದ್ದರು, ಈ ವರ್ಷ 1,00,000 ಶೇರ್ ಹೋಲ್ಡರ್ಸ್ ಇದ್ದಾರೆ. ಸೊ 30,000 ಡಿವೈಡೆಡ್ ಬೈ 1,00,000 ಅಂದರೆ 30 ಪೈಸೆ ಬರುತ್ತೆ.
ಓಕೆ, ಸೊ ದಿಸ್ ಈಸ್ ವಾಟ್ ಅಂದ್ರೇನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗಿಂತ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಬೆಟರ್ ಅಂತ ಹೇಳೋದಕ್ಕೆ ಒಂದು ಜಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಏನು ಮ್ಯಾಕ್ಸಿಮೈಸೇಷನ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೆ ಅಂತ. ವೆನ್ ದ ಕಂಪನಿ ಪ್ರಾಫಿಟ್ಸ್ ಆರ್ ಮೋರ್, ಯಾವಾಗ ಕಂಪನಿ ಪ್ರಾಫಿಟ್ ಜಾಸ್ತಿ ಇರುತ್ತೆ ಆಗ ಕಂಪನಿ ಕೀಪ್ ಸಮ್ ಮನಿ. ಅವ್ರೇನು ಮಾಡ್ತಾರೆ, ಸ್ವಲ್ಪ ಅಮೌಂಟ್ನ ನಾವು ಫೈನಲ್ ಅಕೌಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಸ್ವಲ್ಪ ಅಮೌಂಟ್ನ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ಸ್ ಒನ್ ಥಿಂಗ್. ಅಡಿಷನಲ್ ಪ್ರಾಫಿಟ್ ವಿಲ್ ಬಿ ಯೂಸ್ ಟು ಮೇಂಟೈನ್ ದ ಗುಡ್ ರಿಲೇಷನ್. ಏನಿದೆ ಆ ಪ್ರಾಫಿಟ್ನ ಬರೀ ಎತ್ತಿ ಮಾತ್ರ ಇಡೋದಿಲ್ಲ, ಆ ಪ್ರಾಫಿಟ್ ಏನಿದೆ ಅದನ್ನು ನಾವೇನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಯೂಸ್ ಟು ಮೇಂಟೈನ್ ದ ಗುಡ್ ರಿಲೇಷನ್ ವಿತ್ ದ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಅಂತಂದರೆ ಡಿಬೆಂಚರ್ಸು, ಲೋನು, ಯಾರ್ಯಾರೆಲ್ಲ ನಮಗೆ ಲೋನ್ ಕೊಟ್ಟಿದ್ದಾರೋ ಅವ್ರನ್ನೆಲ್ಲ ನಾವು ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಯೂಸ್ ಟು ಮೇಂಟೈನ್ ದ ಗುಡ್ ರಿಲೇಷನ್ ವಿತ್ ಕ್ರೆಡಿಟರ್ಸ್. ಯಾವಾಗ ಬ್ಯಾಂಕ್ ಅವ್ರು ನಮ್ಮನ್ನು ಬನ್ನಿ ಅಂತಾರೆ, ಯಾವಾಗ ನಾವು ಅವರಿಗೆ ಪ್ರಾಂಪ್ಟಾಗಿ ಲೋನ್ ಇನ್ಸ್ಟಾಲ್ಮೆಂಟ್ನ ಕಟ್ಟಲಿಲ್ಲ ಅಂದರೆ ಅವರೇ ಫೋನ್ ಮಾಡ್ತಾರೆ, ಅವರೇ ಬರ್ತಾರೆ, ಏನು ಮಾಡ್ತಿದ್ದೀರಾ, ಯಾಕೆ ಲೋನ್ ಕಟ್ಟಲಿಲ್ಲ ಅಂತ. ಓಕೆ, ಸೊ ಕಂಪ್ನಿ ಶುಡ್ ಪೇ ದೆಮ್ ಆನ್ ಟೈಮ್. ಡ್ಯೂ ಆಗಿದ ತಕ್ಷಣ ಪೇ ಮಾಡಬೇಕು. ನೆಕ್ಸ್ಟ್ ವರ್ಕರ್ಸ್ ಯೂಸ್ ದಟ್ ವರ್ಕರ್ಸ್ಗೆ ಆನ್ ಟೈಮ್ ಪೇಮೆಂಟ್ ಆಗಬೇಕು, ಇನ್ಕ್ರಿಮೆಂಟ್ ಆಗಬೇಕು, ಫ್ರಿಂಜ್ ಬೆನಿಫಿಟ್ಸ್ ಎಲ್ಲ ಸಿಗಬೇಕು. ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ಸ್ ಎಲ್ಲ ಬಿಲ್ಡಿಂಗ್ಸು ಎಕ್ಸ್ಟೆನ್ಷನ್ ಮಾಡುವಂಥದ್ದು ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡುವಂಥದ್ದೆಲ್ಲ ಕೂಡ ಬರುತ್ತೆ. ವೆಲ್ಫೇರ್ ಫೆಸಿಲಿಟಿ ಟು ದ ಸೊಸೈಟಿ. ಸೊ ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಪ್ರಾಫಿಟ್ ಏನು ಅರ್ನ್ ಮಾಡಿದ್ದಾರೆ ಅದನ್ನು ಅವರು ಸ್ವಲ್ಪ ಪ್ರಾಫಿಟ್ನ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಸ್ವಲ್ಪ ಪ್ರಾಫಿಟ್ ಏನಿದೆ ಅದನ್ನು ಇಟ್ ವಿಲ್ ಬಿ ಅಂದರೆ ಮಿಕ್ಕಿದ ಪ್ರಾಫಿಟ್ನ ಅವ್ರು ಏನು ಮಾಡ್ತಾರೆ, ಕ್ರೆಡಿಟರ್ಸಿಗೆ ಪ್ರಾಂಪ್ಟ್ ಪೇಮೆಂಟ್ ಮಾಡೋದಕ್ಕೆ, ಲೋನ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್ನ ಕಟ್ಟಲಿಕ್ಕೆ ಯೂಸ್ ಮಾಡ್ತಾರೆ, ಸ್ಯಾಲ್ರಿ ಕೊಡೋದಕ್ಕೆ ಯೂಸ್ ಮಾಡ್ತಾರೆ, ಇನ್ಕ್ರಿಮೆಂಟ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೋಗಿ ಯೂಸ್ ಮಾಡ್ತಾರೆ. ವೆಲ್ಫೇರ್ ಫೆಸಿಲಿಟಿ ಸರ್ಟಿಫಿಕೇಟ್ ಕೋರ್ಸ್ ಆಫರ್ ಮಾಡೋವಂಥದ್ದು, ವಿಲೇಜ್ ಅಡಾಪ್ಟೇಷನು, ಸ್ಟೇಷನ್ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ದು ರಿನೋವೇಷನ್ ಮಾಡುವಂಥದ್ದು, ಅಡಿಷ್ನಲ್ ಫಂಡ್ ಯಾವುದಕ್ಕಾದ್ರೂ ಪ್ರೋಗ್ರಾಮ್ಸಿಗೆಲ್ಲ ಸ್ಪಾನ್ಸರ್ಶಿಪ್ ಕೊಡುವಂಥದ್ದು. ಓಕೆ, ಎಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಳೋದ್ರಲ್ಲಿ ಏನೇನೆಲ್ಲ ಮಾಡ್ತಾರೆ ಅದೆಲ್ಲನೂ ಕೂಡ ಬರುತ್ತೆ ಇಲ್ಲಿ. ಸೋಷಿಯಲ್ ವೆಲ್ಫೇರ್ ಟು ಸೋಷಿಯಲ್ ವರ್ಕರ್ಸಲ್ಲಿ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋವಂಥದ್ದು ಎಲ್ಲ. ಪ್ರಾಂಪ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಆನ್ ಟೈಮ್ ಪೇ ಮಾಡುವಂಥದ್ದು, ಅಟೈನಿಂಗ್ ಸೆಲ್ಫ್ ಸಫಿಷಿಯನ್ಸಿ, ಇಂಪೋರ್ಟ್ ಮಾಡ್ಕೊಂಡಲ್ಲೇ ಇರೋದ್ರಲ್ಲೇ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುವಂಥದ್ದು, ಆನ್ ಗುಡ್ ರೆಪ್ಯುಟೇಷನ್ ಇನ್ ದ ಮಾರ್ಕೆಟ್. ಇಷ್ಟು ಮಾಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಮಾರ್ಕೆಟ್ ಫ್ರೀ ಆಫ್ ಈಕ್ವಿಟಿ ಶೇರು ಇನ್ಕ್ರೀಸ್ ಆಗುತ್ತೆ. ವರ್ಕರ್ಸ್ ಪ್ರಾಬ್ಲಮ್ ಆದರೂ ಮಾರ್ಕೆಟ್ ಬೀಳುತ್ತೆ, ನೀವು ಲೋನ್ ಕೊಡಲಿಲ್ಲ ಅಂದರೂ ಮಾರ್ಕೆಟ್ ಬೀಳುತ್ತೆ, ವಿಜಯಮಲ್ಯ. ಆ್ಯಂಡ್ ದೆನ್ ಏನಾದರೂ ವೆಲ್ಫೇರ್ ಫೆಸಿಲಿಟೀಸಲ್ಲಿ ಅಥವಾ ಯಾವುದಾದ್ರು ಚೀಟಿಂಗಲ್ಲಿ ಸಿಗಾಕೊಂಡ್ರು ಕೂಡ ಕಂಪ್ನಿ ಪ್ರಾಡಕ್ಟ್ ಏನೋ ಇದೆ ಅಂದರೂ ಕೂಡ ಮಾರ್ಕೆಟ್ ಬೀಳುತ್ತೆ. ನೀವು ಯಾವಾಗ ಎಲ್ಲರೂ ಮ್ಯಾನೇಜ್ ಮಾಡ್ತೀವಿ, ಎಲ್ಲ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ವರ್ಕರ್ಸಿಗೆ ಪೇ ಮಾಡುವಂಥದ್ದು, ಕ್ರೆಡಿಟರ್ಸಿಗೆ ಪೇ ಮಾಡುವಂಥದ್ದು, ಸೊಸೈಟಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ಕೂಲ್ ಅಡಾಪ್ಟೇಷನು, ವಿಲೇಜ್ ಅಡಾಪ್ಟೇಷನು, ಸರ್ಟಿಫಿಕೇಷನ್ ಕೋರ್ಸು, ಬಿಲ್ಡಿಂಗ್ ರಿನೋವೇಷನ್ಸು, ಪ್ರೋಗ್ರಾಮ್ಸು, ಸ್ಪಾನ್ಸರ್ಶಿಪ್ ಕೊಡುವಂಥದ್ದು, ಟ್ಯಾಕ್ಸ್ನ ಪೇ ಮಾಡುವಂಥದ್ದು, ಇದನ್ನೆಲ್ಲನೂ ಮಾಡಿದಾಗ ಮಾರ್ಕೆಟ್ ವ್ಯಾಲ್ಯೂ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಓಕೆ, ಸೊ ಲೋನ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಆಟೋಮೆಟಿಕಲಿ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ ಆಲ್ಸೋ ಇಟ್ ವಿಲ್ ಬಿ ಕಮ್ ಡೌನ್. ಸೊ ದಟ್ಸ್ ದ ಮೀನಿಂಗ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ರಿಲೆವೆನ್ಸಿ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಚೆನ್ನಾಗಿದೆ ಅಂತ ಹೇಳ್ತೇವೆ. ಯಾಕೆ ಅಂತ ವೆನೆವರ್ ದೇ ಹ್ಯಾವ್ ಗಿವನ್ ಎ ಮನಿ, ಕ್ರೆಡಿಟರ್ಸ್ ಅಂದರೆ ಡಿಬೆಂಚರ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಈ ಡಿಬೆಂಚರ್ಸ್ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಅವರಿಗೆ ಕಂಪ್ನಿ ಲಾಸಲ್ಲಿ ಇರಲಿ ಅಂತ ಇಷ್ಟ ಇರುತ್ತೆ. ಸೊ ಅವ್ರ ಕಂಪ್ನಿ ಇಂಟ್ರೆಸ್ಟ್ ಕಟ್ಟಲಿ ಅಂತ ಹೇಳ್ತಾರೆ. ಅವ್ರು ಹೇಳೋದು ನಮ್ಮ ಲೋನ್ನ ಮತ್ತು ಪ್ರಿನ್ಸಿಪಲ್ ಅಮೌಂಟ್ನ ಆನ್ ಟೈಮ್ಗೆ ಕೊಟ್ಟುಬಿಡಿ ಅಂತ. ಯಾವಾಗ ಕಂಪನಿ ಪ್ರಾಂಪ್ಟ್ ಪೇ ಮಾಡ್ತಾರೋ ಆಗ ಏನಾಗುತ್ತೆ, ಬೇರೆ ಕಡೆ ಕೂಡ ಒಳ್ಳೆ ರಿಲೇಷನ್ಶಿಪ್ ಬಿಲ್ಡಪ್ ಆಗುತ್ತೆ. ಅಂದರೆ ಲೋನ್ ಪೇ ಮಾಡಿದಾಗ, ನಾವು ಯಾರ್ದೋ ಹತ್ರ ಸಾಲ ತೊಗೊಂಡು ಕೊಟ್ಟಾಗ ಅವ್ರಿಗೆ ಕೊಟ್ಟರೆ ದುಡ್ಡು ಬೇಗ ವಾಪಸ್ ಬರುತ್ತೆ, ಕರೆಕ್ಟ್ ಟೈಮಿಗೆ ಬರುತ್ತೆ ಅಂತ ಹೇಳ್ತೇವೆ. ಅದನ್ನು ನಾವು ಇನ್ ದ ಸೇಮ್ ವೇ ಓನ್ಲಿ ಕ್ರೆಡಿಟರ್ಸ್ ಆಲ್ಸೋ ವಿಲ್ ಬಿ ಹ್ಯಾಪಿ ವೆನ್ ದೇ ಗೆಟ್ ಆನ್ ಟೈಮ್ ಪೇಮೆಂಟ್. ಓಕೆ, ವರ್ಕರ್ಸ್ ಈಗ ರೀಸೆಂಟ್ ಯಾವ ವರ್ಕರ್ಸ್ ಸ್ಟ್ರೈಕಲ್ಲಿದ್ದಾರೆ ಅಂತಂದ್ವಿ, ಲಾಕ್ಡೌನ್ಗಿಂತ ಮುಂಚೆ KSRTC ವರ್ಕರ್ಸ್ ಎಲ್ಲ, KSRTC BMTC ವರ್ಕರ್ಸ್ ಎಲ್ಲ, ಡ್ರೈವರು ಕಂಡಕ್ಟರ್ಸ್ ಎಲ್ಲ ಸ್ಟ್ರೈಕಲ್ಲಿದ್ದರು. ವಾಟ್ ಈಸ್ ದ ಇಮೇಜ್ ಆಫ್ ದ KSRTC? ಅವರನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಇಶ್ಯೂಸ್ ಆಗ್ತಾಯಿದೆ, ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದಾಗ ಕಂಪ್ನಿ ಇಮೇಜ್ ಕೂಡ ರಿಡ್ಯೂಸ್ ಆಗುತ್ತೆ. ಓಕೆ, ಸೊ ಎಂಪ್ಲಾಯೀಸ್ ಇಲ್ದೇ ಇದ್ದರೆ ಯಾವುದೇ ಇಂಡಸ್ಟ್ರಿ, ಯಾವುದೇ ಕಂಪ್ನಿ ಕೂಡ ರನ್ ಆಗೋದಿಲ್ಲ. ಸೊ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಂಪ್ನಿ ಟು ಕೀಪ್ ದ ಗುಡ್ ರಿಲೇಷನ್ ವಿತ್ ದ
ಗುಡ್ ರಿಲೇಷನ್ ವಿತ್ ವರ್ಕರ್ಸ್, ಅವರಿಗೆ ಪೇಮೆಂಟ್ ಮಾಡುವಂಥದ್ದು, ಬೆನಿಫಿಟ್ ಫ್ರಿಂಜ್ ಬೆನಿಫಿಟ್ಸ್ ಕೊಡುವಂಥದ್ದು, ಇಂಕ್ರಿಮೆಂಟ್ ಕೊಡುವಂಥದ್ದು ಎಲ್ಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ದೇ ವಿಲ್ ಆಲ್ಸೋ ಹ್ಯಾಪಿ. ದೆನ್ ಸೊಸೈಟಿ ಆರ್ ಎ ಪಬ್ಲಿಕ್. ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪಬ್ಲಿಕ್ಕು? ಅವರಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಏನು ಜಾಬ್ ಪ್ರೊವೈಡ್ ಮಾಡಬೇಕು. ಎರಡನೇದು, ನಾವು ಯಾವ ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದಾರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕೂಡ ಗುಡ್ ಇರಬೇಕು. ಯಾವುದು ಕೂಡ ಹೆಲ್ತಿಗಾಗಲಿ ಹೆಲ್ತ್ ಇಶ್ಯೂಸ್ ಆಗಬಾರ್ದು. ಓಕೆ. ಆ್ಯಂಡ್ ದೆನ್ ಮತ್ತು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು? ಸೊಸೈಟಿಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಪ್ರಾಡಕ್ಟು ಚೆನ್ನಾಗಿರಬೇಕು, ಸೊಸೈಟಿಗೂ ಕೂಡ ಬರೀ ಸೊಸೈಟಿಯಿಂದ ಎಲ್ಲ ರಿಸೋರ್ಸಸ್ ತೊಗೊಂಡು ಹೋಗ್ತಾರೆ, ಬಟ್ ಸೊಸೈಟಿಗೆ ಏನು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ದೇ ಹ್ಯಾವ್ ಟು ಮ್ಯಾನೇಜ್ ಪ್ರಾಫಿಟ್ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಬೇಕು, ಎರಡೂ ಕೂಡ ಸ್ಯಾಟಿಸ್ಫೈ ಮಾಡಬೇಕು. ದೇ ಶುಡ್ ಹ್ಯಾವ್ ಎ ಹೆಲ್ತಿ ರಿಲೇಷನ್ ವಿತ್ ದ ಸೊಸೈಟಿ ಪಬ್ಲಿಕ್. ನೆಕ್ಸ್ಟ್ ಎಲ್ಲರಿಗೂ ಆಯಿತು ಮ್ಯಾನೇಜ್ಮೆಂಟ್ ಅಂದರೆ ಜಾಯಿಂಟ್ ಸ್ಟಾಕ್ ಕಂಪ್ನೀಸಲ್ಲಿ ನಥಿಂಗ್ ಬಟ್ ಓನರ್ಸ್ ಆಫ್ ದ ಕಂಪನಿ ಅಂತ. ಸೊ ಇವ್ರಿಗೆಲ್ಲ ಪೇ ಮಾಡಿ ಆದಮೇಲೆ ಅವ್ರಿಗೂ ಕೂಡ ನಾವು ಪೇ ಮಾಡಬೇಕು. ನಾಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ. ಓಕೆ. ಸೊ ಯಾವಾಗ ನಾವು ಅವ್ರಿಗೆ ಇದು ಮಾಡ್ತೇವೆ, ಎಲ್ಲರಿಗೂ ಪೇ ಮಾಡಿದ್ಮೇಲೆ ಅವ್ರಿಗೂ ಕೂಡ ಮ್ಯಾನೇಜ್ಮೆಂಟ್ನೂ ಕೂಡ ಸ್ಯಾಟಿಸ್ಫೈ ಮಾಡಬೇಕು ಬೈ ಪೇಯಿಂಗ್ ದಮ್ ಗುಡ್ ರೇಟ್ ಆಫ್ ರಿಟರ್ನ್. ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಕೊಟ್ಟರೆ ಅವ್ರಿಗೆ ಆಗುತ್ತೆ ಅಂತ. ಓಕೆ. ಇದಿಷ್ಟು ಕೂಡ ವಾಟ್ ಯು ಮೀನ್ ಬೈ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಥ್ಯಾಂಕ್ ಯು.